ಅಮ್ಮನ ಮುಂದೆ ಅನ್ನದ ಮುಂದೆ ಯಾವತ್ತೂ ಅಹಂಕಾರ ತೋರಿಸ್ಬೇಡ, ಅವೆರಡು ದೇವರ ಪ್ರತೀಕ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ಕನ್ಸ್ಟ್ರಕ್ಷನ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ಇವತ್ತೊಂದು ನಾನು ಹೊಸ ವೀಡಿಯೋದೊಂದಿಗೆ ಮತ್ತು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಸಂಪ್. ನಾವು ಸಂಪ್ಗೆ ಎಷ್ಟು ಖರ್ಚಾಗುತ್ತೆ ಮತ್ತು ಏನೇನು ಮೆಟೀರಿಯಲ್ ಬೇಕಾಗುತ್ತೆ ನೋಡ್ಕೊಂಡು ಬರೋಣ ಒಮ್ಮೆ. ನಾವು ಮುಂಚೆ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಈ ವಾಟರ್ ಟ್ಯಾಂಕು, ಇದನ್ನು ನಾವು ಭೂಮಿ ಒಳಗಡೆ ಹಾಕ್ಸಿದ್ವಿ. ಇದು ನನಗೆ ಜೀವದಾತೆ ಅಂತಲೇ ಹೇಳ್ಬೋದು ಈ ಟ್ಯಾಂಕು. ಇದನ್ನ ಮುಂಚೆ ನಾವು ಆ ಸೈಡು ಅಂದರೆ ನಮ್ಮ ಮನೆ ಪಕ್ಕದ ಸೈಡು ನಮಗೆ ಅಷ್ಟು ದುಡ್ಡಿರಲಿಲ್ಲ. ಮುಂಚೆ 1,00,000 ಆಗುತ್ತೆ ಸಂಪ್ಗೆನೆ ಅಂತಲೇ ಹೆದರಿಸಿದ್ರು ಸಪ್ರೇಟ್ ಮಾಡಿಸೋಣ ಅಂತ. ಅದಕ್ಕೋಸ್ಕರ ನಾವು ಮುಂಚೆ ಈ ಟ್ಯಾಂಕರ್ನೇ ನಾವು ಸಂಪಾಗಿ ಯೂಸ್ ಮಾಡ್ತಿದ್ವಿ. ಇದನ್ನು ನಾವು 7 ವರ್ಷದ ತನಕ ಯೂಸ್ ಮಾಡಿದ್ದೀವಿ, ಏನೂ ಆಗಿಲ್ಲ ಫ್ರೆಂಡ್ಸ್. ಅಂದರೆ ಭೂಮಿ ಒಳಗಡೆ ಇದನ್ನು ನಾವು ಗುಂಡಿ ತೆಗೆದುಬಿಟ್ಟು ಇದನ್ನು ಹಾಕಿ ಸಂಪ್ ಥರನೇ ಯೂಸ್ ಮಾಡ್ತಿದ್ವಿ. ಇವಾಗ ನೆಕ್ಸ್ಟು ಈ ಸೈಡ್ ಮನೆ ಆಯ್ತಲ್ವಾ, ಹಾಗಾಗಿ ಬೇಡ ಸಂಪೇ ಇರಲಿ ಅಂತ ಅಂದ್ಕೊಂಡು ಸಂಪ್ ಮಾಡಿಸಿದ್ವಿ. ಇದಕ್ಕೆ ನಮಗೆ ಏನೇನು ಮೆಟೀರಿಯಲ್ ಬೇಕಪ್ಪ ಅಂದರೆ ಇಟ್ಟಿಗೆ, ಕಬ್ಬಣ, ಪೀ ಸ್ಯಾಂಡ್, ಜೆಲ್ಲಿ, ಸಿಮೆಂಟ್, ಹಾಗೆ ಎಕ್ಸ್ಟ್ರಾ ಪೈಪ್ಗಳು, ಹ್ಯಾಂಡಲ್ಗಳು ಹಾಗೂ ಡಾಕ್ಟರ್ ಫಿಕ್ಸಿಟ್ಟು ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ನಾವು ಮೆಶ್ ಹೊಡ್ಸಿಲ್ಲ, ಡೈರೆಕ್ಟ್ ನಾವು ಪ್ಲಾಸ್ಟಿಂಗ್ ಮಾಡಿಸಿರೋದು. ನಮ್ಮ ಸಂಪ್ ಕೆಪಾಸಿಟಿ ಬಂದು 8,000 ಲೀಟರ್ ಕೆಪಾಸಿಟಿ ಹಿಡಿಯುತ್ತೆ ಇದು. ಇದನ್ನು ಮೆಜರ್ಮೆಂಟ್ ಏನಪ್ಪ ಅಂತ ಅಂದರೆ ಇದ್ರದ್ದು 8 ಅಡಿ ಉದ್ದ, 6.5 ಅಡಿ ಅಗಲ, ಹಾಗೆ 7 ಅಡಿ ಆಳ. ಇಷ್ಟಕ್ಕೆ 8,000 ಲೀಟ್ರ್ ಕೆಪಾಸಿಟಿ ಹಿಡಿಯುತ್ತಂತೆ. ಅಂದರೆ 8,000 ಲೀಟ್ರ್ ನಾವು ಇದ್ರಲ್ಲಿ ಸ್ಟೋರೇಜ್ ಮಾಡ್ಬೋದಂತೆ. ನಾವು ಯಾವುದೇ ರೀತಿ ಇದಕ್ಕೆ ಟೆಸ್ಟ್ ಮಾಡಂತೂ ನೋಡಿಲ್ಲ, ಸುಮ್ಮನೆ ಹಂಗೆ ನೀರು ತುಂಬ್ಕೋತಾ ಇದ್ದೀವಿ. ಹೆಂಗೆ ಟೆಸ್ಟ್ ಮಾಡೋಕ್ಕಾಗುತ್ತೆ? ನಿಮ್ಗೆ ಯಾರಿಗಾದ್ರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಹೇಳಿ ಪ್ಲೀಸ್, ಯಾವ ಥರ ಟೆಸ್ಟ್ ಮಾಡ್ಬೋದು ಅಂತ. ನಮಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ. ಇದಕ್ಕೆ ಮೆಟೀರಿಯಲ್ ಬಂದು ಫ್ರೆಂಡ್ಸ್ ನೋಡಿ, ನಾವು ಇಟ್ಟಿಗೆ ವಿಚಾರಕ್ಕೆ ಬಂದರೆ ನೋಡಿ ಫ್ರೆಂಡ್ಸ್, ಈ ಥರ ಸಿಮೆಂಟ್ ಇಟ್ಕೆನೂ ಯೂಸ್ ಮಾಡಿ ಸಂಪ್ ಕಟ್ಟಿಸ್ತಾರೆ. ಆದರೆ ನಾವು ಇಟ್ಕೆನ ಯೂಸ್ ಮಾಡಿದ್ದು ರೆಡ್ ಬ್ರಿಕ್ಸ್, ಅಂದರೆ ಸುಟ್ಟಿಟ್ಕೆನ ನಾವು ಯೂಸ್ ಮಾಡಿದ್ದು. ಇದಕ್ಕೆ ನಾವು 2,000 ಇಟ್ಟಿಗೆ ತೊಗೊಂಡಿದ್ವಿ. ಅದರಲ್ಲಿ 500 ಇಟ್ಟಿಗೆ ಇನ್ನೂ ಉಳಿದಿತ್ತು. ಹಾಗಾಗಿ ನಾನು 1,500 ಇಟ್ಟಿಗೆಗೆ ಅಂದಾಜು ಮಾಡಿ 8,15 ರೂಪಾಯಿ ಅನ್ನಂಗೆ 1,500 ಇಟ್ಟಿಗೆಗೆ 12,750 ರೂಪಾಯಿ ಇಟ್ಟಿಗೆಗೆ ಬಂದು ಕಾಸ್ಟ್ ಆಗಿರೋದು. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಕಬ್ಬಣ ನಮಗೆ ತುಂಬ ಇದಕ್ಕೇನು ಜಾಸ್ತಿ ಕಬ್ಬಣ ಹಾಕಲ್ಲ. ಮತ್ತು ನಾವು ರೆಡ್ ಇಟ್ಟಿಗೆ ಯೂಸ್ ಮಾಡಿರೋದ್ರಿಂದ ಮೆಶ್ನೂ ಹೊಡ್ಸಿಲ್ಲ, ಅಂದರೆ ಮೆಶ್ನೂ ತೊಗೊಂಡಿಲ್ಲ. ಹಾಗಾಗಿ ಬರೀ ಕಬ್ಬಣಕ್ಕೆ ನಾವು 50 kg ಕಬ್ಬಣ ತೊಗೊಂಡಿದ್ವಿ. 50 kg ಅಂದರೆ ಟೋಟಲಾಗಿ ಕಬ್ಬಣನ ಬೇಸ್ಮೆಂಟಕ್ಕೆ ತರಿಸಿದ್ವಲ್ಲ, ಅಂದರೆ ಪ್ಲಿಂತ್ ಬೀಮ್ಗೋಸ್ಕರ ತರಿಸಿದ್ವಲ್ಲ, ಹಾಗಾಗಿ ಅದರಲ್ಲೇ ಸ್ವಲ್ಪ ಒಂದು 50 kg ಅಷ್ಟು ತೊಗೊಂಡಿದ್ದು. 50 kgಗೆ 50 ಇಂಟು ನಾವು 62 ರೂಪಾಯಿ ಹಂಗೆ ತೊಗೊಂಡಿದ್ದು ಆವಾಗ ಕಬ್ಬಣನ. 62 ರೂಪಾಯಿ ಹಂಗಾದರೆ ನಮಗೆ 3,100 ರೂಪಾಯಿ ಕಬ್ಬಣಕ್ಕಾಗಿರೋದು ಫ್ರೆಂಡ್ಸ್. ಅದಾದಮೇಲೆ ಬಂದು ಪೀ ಸ್ಯಾಂಡು ಮತ್ತು ಎಮ್ ಸ್ಯಾಂಡು. ನಾವು ಮನೇಲೇ ಮೊದಲೇ ಎಮ್ ಸ್ಯಾಂಡು ಸ್ವಲ್ಪ ತರಿಸ್ಕೊಂಡಿದ್ದು, ಅದೇನು ತುಂಬ ಏನು ಜಾಸ್ತಿ ಬೇಕಾಗಿರಲಿಲ್ಲ. ಹಾಗಾಗಿ ನಾವು ಪೀ ಸ್ಯಾಂಡ್ ಇದಕ್ಕೋಸ್ಕರನೇ ತರಿಸ್ಕೊಂಡಿದ್ವಿ. ಅದನ್ನು ನಾವು 4 ಟನ್ ತರಿಸ್ಕೊಂಡಿದ್ವಿ. 4 ಟನ್ಗೆ ನಮಗೆ 4,600 ರೂಪಾಯಿ ಅಮೌಂಟ್ ಆಗಿದೆ. ಅದ್ರದ್ದು ನೆಕ್ಸ್ಟ್ ಬಂದು ಜೆಲ್ಲಿನೂ ಫ್ರೆಂಡ್ಸ್ ತುಂಬ ಏನು ಜಾಸ್ತಿ ಏನು ಬೇಕಾಗಿಲ್ಲ. ಜೆಲ್ಲಿಗೆ 1 ಟನ್ ಆದರೆ ಸಾಕು, ಅದು 750 ರೂಪಾಯಿ 1 ಟನ್ಗೆ. ಇನ್ನು ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಸಿಮೆಂಟು ನಾವು 15 ಮೂಟೆ ಸಿಮೆಂಟು ಇದಕ್ಕಾಗಿದೆ. 15 ಮೂಟೆ ಸಿಮೆಂಟ್ಗೆ 360 ರೂಪಾಯಿಗೆ ನಾವು ತೊಗೊಂಡಿದ್ದು ಫ್ರೆಂಡ್ಸ್. ಅಲ್ಲಿಗೆ 5,400 ರೂಪಾಯಿ ಸಿಮೆಂಟ್ಗೆ ಆಗಿದೆ. ಇನ್ನು ಇದಕ್ಕೆ ಎಕ್ಸ್ಟ್ರಾ ಏನು ಬೇಕಪ್ಪ ಅಂತ ಅಂದರೆ ಪೈಪು ಮತ್ತು ಹ್ಯಾಂಡಲ್ಲು, ಅಂದರೆ ಸ್ಟೆಪ್ಸು, ಮತ್ತು ಹಾಗೆಯೇ ಡಾಕ್ಟರ್ ಫಿಕ್ಸಿಟ್ಟು, ಇಷ್ಟು ಸೇರಿ ನಮಗೆ 1,500 ರೂಪಾಯಿ ಆಗಿದೆ. ಇದಲ್ಲದೆ
ನಾವು ಇನ್ನೂ ಅದ್ರ ಮೇಲ್ಗಡೆ ಕ್ಯಾಪ್ ತೊಗೊಂಡಿಲ್ಲ ಫ್ರೆಂಡ್ಸ್. ಕ್ಯಾಪ್ ತೊಗೊಂಡ್ರೆ ಅದೆಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಅಂದಾಜು ಒಂದು 5000 ಅಷ್ಟು ಹಾಕಿದೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಸೇರಿ ನಮಗೆ 36,825 ರೂಪಾಯಿ ಅಮೌಂಟ್ ಆಗಿದೆ. ಯಾವುದು ಬರೀ ಮೆಟೀರಿಯಲ್ಗೆ. ಇನ್ನೊಂದು ಸರಿ ಹೇಳ್ತೀನಿ ಫ್ರೆಂಡ್ಸ್, ನಾವು ಮೆಶ್ ಅಂತೂ ಹಾಕ್ಸಿಲ್ಲ. ರೆಡ್ ಬ್ರಿಕ್ಸ್ಗೆ ಮೆಶ್ ಹಾಕೋ ಅವಶ್ಯಕತೆ ಇಲ್ವಂತೆ, ಹಾಗಾಗಿ ನಾವು ಮೆಶ್ನ ಹಾಕ್ಸಿಲ್ಲ. ಇದಾದ ನಂತರ ನಮಗೆ ಲೇಬರ್ ಚಾರ್ಜಸ್ಸು ನಮಗೆ 2 ಡೇಸಲ್ಲಿ ನಮಗೆ ಕೆಲಸನ ಮುಗಿಸ್ಕೊಟ್ರು. ಹಾಗಾಗಿ ಅದು ಗುಂಡಿ ತೆಗೆದಿದ್ದು 1 ದಿನ ಮಾಡಿದ್ರು, ಮತ್ತು ಕಟ್ಕೊಟ್ಟು ಫಿನಿಷಿಂಗ್ ಮಾಡಿದ್ದು 2 ದಿನ ಮಾಡಿದ್ರು. ನಂದು ಟೋಟಲಾಗಿ ಲೇಬರ್ ಚಾರ್ಜಸ್ ನಾವು ಅವ್ರಿಗೆ ಕೊಟ್ಟಿರೋದು 15,000 ಲೇಬರ್ ಚಾರ್ಜಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆದರೆ ನಾವು JCB ವರ್ಕು ಎಲ್ಲ ಸೇರಿ ಅವ್ರಿಗೆ ನಾವು ಅಮೌಂಟು ಹೇಗೆ ಪೇ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಅವ್ರಿಗೆ ಕೊಟ್ಟಿರೋದು 15,000 ಅಮೌಂಟ್ ಕೊಟ್ಟಿದ್ದೀವಿ. ಫೈನಲಿಯಾಗಿ ನಮಗೆ ಎರಡನ್ನೂ ಟೋಟಲ್ ಮಾಡಿದ್ರೆ 51,825 ರೂಪಾಯಿ ನಮ್ಮ 8,000 ಲೀಟರ್ ಕೆಪಾಸಿಟಿಯ ಸಂಪಿಗೆ ಆಗಿರುವಂತಹ ಖರ್ಚು ಇದಾಗಿದೆ ಫ್ರೆಂಡ್ಸ್. ನೀವು ಯಾವಾಗಲೇ ಸಂಪ್ ಮಾಡಬೇಕು ಅಂತ ಹೊರಟ್ರೂ ಇದರಲ್ಲಿ ಮೆಟೀರಿಯಲ್ ಸೇಮ್ ಇರುತ್ತೆ, ಬಟ್ ಮೆಟೀರಿಯಲ್ ಚಾರ್ಜಸ್ಸು ತುಂಬ ವೇರಿ ಇರುತ್ತೆ. ನಾವು ಈಗ ಸ್ವಲ್ಪ ದಿನದ ಹಿಂದೆ ಕೇಳಿದಾಗ ಕಬ್ಬಿಣದ ರೇಟನ್ನು ಸಹ 70 ರೂಪಾಯಿ ಇತ್ತು ಕೆಜಿಗೆ. ಆದರೆ ಸ್ವಲ್ಪ ಇವಾಗ ನಮ್ಮ ಅದೃಷ್ಟಕ್ಕೋ ಏನೋ 62 ರೂಪಾಯಿ ಬಂದು ನಿಂತಿದೆ. ಅದೇ ಥರನೇ ಫ್ರೆಂಡ್ಸ್, ಪಿ ಸ್ಯಾಂಡ್, ಎಮ್ ಸ್ಯಾಂಡು, ಜೆಲ್ಲಿ, ಇಟ್ಟಿಗೆ ಇದೆಲ್ಲ ಸೇಮೇ ಇರುತ್ತೆ. ಇಟ್ಟಿಗೆಯಲ್ಲಿ ಒಂದು 50 ಪೈಸಾ 1 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟು ಬಿಟ್ಟರೆ. ಇನ್ನು ಸಿಮೆಂಟ್ ರೇಟನ್ನು ಅಷ್ಟೇ ಫ್ರೆಂಡ್ಸ್, ಅದನ್ನು ನಾವು ಮುಂಚೆ ನಾವು ಕೇಳಿದಾಗ ಅದು 400 ರೂಪಾಯಿ ಮತ್ತು 380 ರೂಪಾಯಿ ಆ ಥರ ಎಲ್ಲ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಅದರ್ವೈಸ್ ಇನ್ನೇನು ಚೇಂಜ್ ಆಗ್ಬೋದಪ್ಪ ಅಂತ ಅಂದರೆ ಲೇಬರ್ ಚಾರ್ಜಸ್ ಒಂದು ಚೇಂಜ್ ಆಗ್ಬೋದು. ನೀವು ಎಷ್ಟು ಲೇಬರ್ಗೆ ಕೊಡ್ತೀರಾ, ಡೈಲಿ ವೇಜಸಲ್ಲಿ ಕೊಡ್ತೀರಾ ಅನ್ನೋದ್ರ ಮೇಲೂ ಸ್ವಲ್ಪ ಚೇಂಜ್ ಆಗ್ಬೋದು, ಅಂದರೆ ವೇರಿ ಆಗ್ಬೋದು. ಏನೇ ವೇರಿ ಆದ್ರೂ ಇದರಲ್ಲಿ ಸ್ವಲ್ಪ ಒಂದು 5-10 ಸಾವಿರ ವೇರಿ ಆಗ್ಬೋದೇ ವಿನಃ ಅಂದರೆ 8,000 ಲೀಟರ್ ಹಿಡಿಯೋ ಕೆಪಾಸಿಟಿ ಸಂಪ್ಗೆ ಬೇರೆ ಏನು ಚೇಂಜಸ್ ಆಗೋಲ್ಲ ಫ್ರೆಂಡ್ಸ್. ಇನ್ನು ಸಂಪನ್ನೇ ಎಮರ್ಜೆನ್ಸಿಗೋಸ್ಕರ ನಾವು ನೆಕ್ಸ್ಟು ಫ್ಯೂಚರಲ್ಲಿ ಮಾಡ್ಕೋತೀವಿ ಸಂಪ. ಈಗ ನಮ್ಮ ಹತ್ರ ಅಮೌಂಟ್ ಇಲ್ಲ ಅನ್ನೋರು ನಾವು ಸಂಪನ್ನ ಅಂದರೆ ಡ್ರಮ್ನ ಯಾವ ಥರ ಭೂಮಿ ಒಳಗಡೆಗೆ ಹೂಣಿದ್ವೋ ಆ ಥರ ನೀವು ಭೂಮಿ ಒಳಗಡೆಗೆ ಹೂಣ್ಬಿಟ್ಟು ಅದರಿಂದನೂ ಸಹ ನಾವು ನೀರನ್ನು ಯೂಸ್ ಮಾಡ್ಬೋದು. ಇದು ಒಂದು ಬೆಸ್ಟ್ ವೇ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾವು ಅದನ್ನೇ ಯೂಸ್ ಮಾಡಿ ಅದರಿಂದ ಏನೂ ಎಫೆಕ್ಟ್ ಆಗೋಲ್ಲ. ಅಂದರೆ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಅದರಿಂದ ತುಂಬ ಎಫೆಕ್ಟ್ ಆಗುತ್ತೆ ಅಂತ. ಆದರೆ ನಮಗೇನು ಅನಿಸಿಲ್ಲ ಫ್ರೆಂಡ್ಸ್. ನೋಡಿ, ನಾವು ಇದೇ ಡ್ರಮ್ನ ನಾವು ಭೂಮಿ ಒಳಗಡೆ ಹಾಕಿ ಹೂಣಿದ್ವಿ. ಇದರಿಂದ ನಾವು ಇವಾಗ ನೆಕ್ಸ್ಟು ಮೇಲ್ಗಡೆಗೆ ಇದೇ ಡ್ರಮ್ ಯೂಸ್ ಮಾಡ್ತೀವಿ. ನೋಡಿ, ಯಾವುದೇ ರೀತಿ ಏನು ಎಫೆಕ್ಟು ಆಗಿಲ್ಲ ಇದರಿಂದ. ಡ್ರಮ್ಮು ಸೇಫಾಗೇ ಇದೆ. ಇದನ್ನು ಭೂಮಿಯಿಂದ ತೆಗೆಯೋಷ್ಟರಲ್ಲಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ. ಸುತ್ತ ಮಣ್ಣೆಲ್ಲ ಬಿಡಿಸಿ ಮತ್ತು ಅದಕ್ಕೆಲ್ಲ ಪ್ಲಾಸ್ಟಿಕ್ ಚೀಲ ಎಲ್ಲನೂ ಹಾಕಿ ಸುತ್ತ ಕವರ್ ಮಾಡಿ ಭೂಮಿ ಒಳಗಡೆನೇ ನಾವು ಥರನೇ ಯೂಸ್ ಮಾಡ್ತಿದ್ವಿ. ಇದು ನೆಕ್ಸ್ಟು ನಮಗೆ ಇದು ಯೂಸಿಗೆ ಬರುತ್ತೆ. ನಾವು ತುಂಬ ಹೆದರಿದ್ವಿ, ಬರುತ್ತೋ ಬರಲ್ವೋ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ. ಬಟ್ ಚೆನ್ನಾಗೇ ಇದೆ ಫ್ರೆಂಡ್ಸ್. ನಮ್ಮ ಸಂಪಿನ ಪ್ರಯೋಗ ನೋಡಿದ್ರಲ್ವ ಫ್ರೆಂಡ್ಸ್, ಇದು ನಿಮಗೂ ಯೂಸ್ ಆಗ್ಬೋದು ಅಂತ ತಿಳ್ಕೊತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋ ಮೂಲಕ ನಮ್ಮ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ, ಹೊಸ ಇನ್ಫಾರ್ಮೇಷನ್ನೊಂದಿಗೆ.